ಅಲ್ಲಿಂದಲೇ ಈ ಬಳುವಳಿ ಪ್ರಾರಂಭವಾಗಿದ್ದು ಅನ್ನೋದು ಪದೇ ಪದೇ ಆರೋಪ ಕೇಳೋಕೆ ಸಿಗ್ತಾ ಇರುತ್ತೆ. ನಿಮ್ಮಿಂದ ಇದಕ್ಕೊಂದು ಕ್ಲಾರಿಫಿಕೇಶನ್ ಬೇಕು. ಹೌದಾ, ಬಳ್ಳಾರಿಯ ರಾಜಕಾರಣದ ಕಲ್ಚರ್ ಹಾಳು ಮಾಡಿದ್ದು ನೀವೇನಾ? ನೋಡಿ ಸ್ಮಿತಾ ಅವರೇ, ನಾನು ನಿಮ್ಮನ್ನು ಆಹ್ವಾನ ಬಳ್ಳಾರಿಗೆ ಮಾಡ್ತಾ ಇದ್ದೀನಿ. ದಯಮಾಡಿ ನೀವೇ ಖುದ್ದಾಗಿ ಬಳ್ಳಾರಿಗೆ ಬಂದು ಪ್ರತಿ ಸಾಮಾನ್ಯ ಜನರಿಂದ ಶ್ರೀಮಂತರವರೆಗೆ ಬಳ್ಳಾರಿ ರಾಜಕಾರಣ ನಾವು ಹೇಗೆ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ನೀವೇ ಖುದ್ದಾಗಿ ತಿಳ್ಕೊಂಡು ಆ ಸತ್ಯಾಂಶ ಟಿ ವಿ ಮೂಲಕ ಜನರಿಗೆ, ನೀವು ರಾಜ್ಯದ ಜನರಿಗೆ ತಿಳಿಸಿ. ಬಟ್ ಅದೊಂದು ಬ್ಲ್ಯಾಕ್ ಮಾರ್ಕ್ ಉಳಿದು ಬಿಡ್ತಲ್ಲ ಜನಾರ್ದನ್ ರೆಡ್ಡಿ ಸರ್. ಅಂದರೆ ಗಣಿ ವಿಚಾರಕ್ಕೆ ಹಗರಣಗಳು, ಜೈಲ್ಗೆ ಹೋಗಿದ್ದು, ಇದು ಅಷ್ಟು ಸುಲಭ ಅನ್ನಿಸ್ತಿದೆಯಾ ನಿಮಗೆ? ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋದು, ಮತ್ತೆ ಸಾರ್ವಜನಿಕರ ಮುಂದೆ ನಾನೊಬ್ಬ ಉತ್ತಮ ರಾಜಕಾರಣಿ ಅಂತ ಹೇಳಿ ಪ್ರೆಸೆಂಟ್ ಮಾಡ್ಕೊಳ್ಳೋದು. ನೋ ಡೌಟ್ ಗಂಗಾವತಿ ಜನರು ಅದಕ್ಕೆ ಮಾಡಿದ್ದಾರೆ, ತಾವು ಬರಬೇಕು. ಅಲ್ಲಲ್ಲ ನೋಡಿ ಒಂದು ವಿಷಯ ಸ್ಮಿತಾ, ತಾವು ಪಬ್ಲಿಕ್ಕಲ್ಲಿ ಜನರ ಒಪಿನಿಯನ್ ಫೈನಲ್. ಅವರು ನನ್ನ ಮೇಲೆ ಹೇಳಿದರು, ನಾನು ಅವ್ರ ಮೇಲೆ ಹೇಳಿದ್ದು ಬೇಡ. ನೀವು ಬಳ್ಳಾರಿ ಇಡೀ ನಿಮ್ಮ ರಿಪೋರ್ಟರ್ಸ್ನ ಒಂದು 10 ಮಂದಿನ ಕಳಿಸಿ, ಮನೆ ಮನೆಗೆ ಕಳಿಸಿ ಅವ್ರ ಒಪಿನಿಯನ್ ತಗೊಂಡು ಅದ್ರ ಮೇಲೆ ನೀವು ತೀರ್ಮಾನ ಮಾಡಿ. ಸರಿ, ಇನ್ನೊಂದು ಈ ಪ್ರಶ್ನೆ ಕೇಳಿದ್ರೆ ಗೊತ್ತಿಲ್ಲ ನೀವು ಹೇಗೆ ಉತ್ತರ ಕೊಡ್ತೀರಿ ಅಂತ ಹೇಳಿ. ಈ ನಾರಾ ಭರತ್ ರೆಡ್ಡಿ ಅವರಿಗೆ ಆಪ್ತರಾದ ಚಾನಲ್ ಶೇಖರ್, ನನಗೆ ಅವ್ರ ಹೆಸರು ಪೂರ್ತಿ ಕರೆಕ್ಟಾಗಿ ಗೊತ್ತಿಲ್ಲ, ಶೇಖರ್ ಅಂತ ಹೇಳಿ ನಾವು ತಗೊಳ್ಳೋಣ, ಕಂಪ್ಲೇಂಟ್ ಕೊಟ್ಟವರು ಕೂಡ ಅವರೇನೆ. ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡುವಾಗ ಹೇಳ್ತಾ ಇದ್ರು, ಕಳೆದ 2.5 ವರ್ಷದಲ್ಲಿ ಬಳ್ಳಾರಿಯನ್ನು ಸಿಂಗಾಪುರ್ ಮಾಡೆಲ್ನಲ್ಲಿ ಭರತ್ ರೆಡ್ಡಿ ಅವರು ಅಭಿವೃದ್ಧಿ ಮಾಡಿದ್ದಾರೆ. ಈ ಸಿಂಗಾಪುರ ಮಾಡೆಲ್ನಲ್ಲಿ ಬಳ್ಳಾರಿ ಅಭಿವೃದ್ಧಿ ಆಗಿರೋದನ್ನ ಸಹಿಸಲಿಕ್ಕೆ ಬಿಜೆಪಿಯವರಿಗೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಅವ್ರ ಆರೋಪ. ನಿಜಾನ ಬಳ್ಳಾರಿ ಸಿಂಗಾಪುರ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆಯಾ? ನೀವು ಮತ್ತೆ ಹೇಳಬೇಡಿ, ಕ್ಯಾಮ್ರಾ ಕಳಿಸಿ ಅಂತ ಹೇಳಿ. ನೀವು ಕೂಡ ಒಬ್ಬ ಜನಪ್ರತಿನಿಧಿ ಆಗಿದ್ದವರು, ನಿಮ್ಮ ಕಣ್ಣಲ್ಲಿ ನೀವು ಏನು ಗಮನಿಸಿದ್ದೀರಿ ಅದನ್ನು ಹೇಳಿ. ನೋಡಿ ಅಭಿವೃದ್ಧಿ ಅನ್ನೋದು ಶೂನ್ಯ. ಅವನು ಮಾಡ್ತಾ ಇರೋದೇನೆಂದರೆ ಈ 2.5 ವರ್ಷದಲ್ಲಿ 2 ಸರ್ಕಲ್ಗಳನ್ನು ನಾವು ಕಟ್ಟಿದ್ದನ್ನು ಬೆಳೆಸಿ ಅದಕ್ಕೆ ತೇಪೆ ಹಚ್ಚಿ ಈ ರೀತಿ ರಾಜಕೀಯ ಸ್ವಾರ್ಥದಿಂದ ಏನೋ ಮಾಡ್ಲಿಕ್ಕೆ ಹೋಗಿದ್ದಾನಾಗಲಿ. ಮತ್ತು ನಾನು ಕ್ಯಾಮರಾ ಕಳಿಸಿರಿ ಅಂತ ಹೇಳ್ತಾ ಇಲ್ಲ ನಿಮಗೆ. ತಮ್ಮ ರಿಪಬ್ಲಿಕ್ ಟಿ ವಿ ರಿಪೋರ್ಟರ್ಸ್ ಬಳ್ಳಾರಿಯಲ್ಲೇ ಇರೋ ಕಾರಣ ಅಭಿವೃದ್ಧಿ ಯಾರ ಸಮಯದಲ್ಲಿ ಹೆಂಗಾಗಿದೆ, ಬಳ್ಳಾರಿ ನಗರ ಯಾವ ಸ್ವರೂಪಕ್ಕೆ ಬಂದಿದೆ ಅನ್ನೋದನ್ನು ದಯಮಾಡಿ ತಾವು ತಮ್ಮ ರಿಪೋರ್ಟರ್ ಮೂಲಕನೇ ವಿಜುವಲ್ಸ್ ಎಲ್ಲದನ್ನು ಕೂಡ ತರಿಸ್ಕೊಳ್ಳಿ. ಸರಿ, ನನ್ನ ಬಹುಶಃ ಕಡೆ ಪ್ರಶ್ನೆ ಜನಾರ್ದನ್ ರೆಡ್ಡಿ ಅವರೇ, ಈ ಗನ್ ಕಲ್ಚರ್ ಪಾಲಿಟಿಕ್ಸ್ UP ಬಿಹಾರದಲ್ಲಿ ಇತ್ತಂತೆ, ಇವಾಗ ಅದು ಕೂಡ ಕಡಿಮೆ ಆಗ್ತಿದೆ ಅಂತ ಹೇಳಿ ನಾವು ಕೇಳ್ತಾ ಇರ್ತೀವಿ. ನಮ್ಮ ರಾಜ್ಯಕ್ಕಂತೂ ಬೇಡ. ಈ ಪ್ರೈವೇಟ್ ಗನ್ಮ್ಯಾನ್ಗಳು, ಗನ್ನು, ಅದರಿಂದ ಅಮಾಯಕರು ಬಲಿಯಾಗೋದು, ಈ ಸವಾಲು ಪ್ರತಿ ಸವಾಲು, ಈ ರೀತಿಯ ರಾಜಕಾರಣ ನಮ್ಮ ರಾಜ್ಯಕ್ಕೆ ಒಗ್ಗೋದು ಅಲ್ಲ. ಇದು ಸರಿ ಹೋಗಬೇಕು ಅಂದರೆ ಏನು ಮಾಡಬೇಕು? ಒಬ್ಬ ಸಾಮಾನ್ಯ ನಾಗರಿಕಳಾಗಿ ನಾನು ಈ ಪ್ರಶ್ನೆ ಕೇಳ್ತಿದ್ದೀನಿ, ನೀವು ಕೂಡ ಜನಪ್ರತಿನಿಧಿ ಅನ್ನೋ ಕಾರಣಕ್ಕೆ. ಈ ಗನ್ ಕಲ್ಚರ್ ಹೋಗಬೇಕು ಅಂದರೆ ಏನು ಮಾಡಬೇಕು? ನೋಡಿ, ಈ ರಾಜ್ಯದ ಮುಖ್ಯಮಂತ್ರಿಗಳು ನಿಷ್ಪಕ್ಷಪಾತವಾಗಿ ಅವರು ಈಗಾಗಲೇ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ. ಹಿಂದೆ 5 ವರ್ಷ ಇದ್ದರು, ಇವಾಗ 2.5 ವರ್ಷ ಆಗಿದೆ. ಇನ್ನೂ 2.5 ವರ್ಷ ಅವರೇ ಮುಂದೆ ಹೊರಬೇಕಂತ ಕೂಡ ನಾವು ಬಯಸ್ತೀವಿ. ನಿಷ್ಪಕ್ಷಪಾತವಾಗಿ ಅವರ ಕಾಲಾವಧಿಯಲ್ಲಿ ಬಳ್ಳಾರಿಯಲ್ಲಿ ಈ ಗನ್ ಕಲ್ಚರ್ ಏನಿದೆ, ಯಾರಿಂದ ಇದೆ, ಹೇಗಿದೆ, ನಿನ್ನೆ ನಡೆದಿರೋ ಘಟನೆಗಳ ಬಗ್ಗೆ ಅವರು ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ಬಹಿರಂಗವಾಗಿ ಸಾರ್ವಜನಿಕರಲ್ಲಿ ಒಬ್ಬ ಉತ್ತಮ ಮುಖ್ಯಮಂತ್ರಿ, ಅವರಿಗೆ ಸಂಬಂಧಪಟ್ಟವರಾದರೂ ಕೂಡ ಅವರು ಈ ರೀತಿ ಕ್ರಮ ತಗೊಂಡಿದ್ದಾರೆ ಅಂಥೇಳಿ ಸಿದ್ದರಾಮಯ್ಯ ಅವರು ಈ ರಾಜ್ಯದ ಜನರಿಗೆ ತೋರಿಸ್ಕೊಟ್ರೆ ನಿಜವಾಗ್ಲೂ ಕೂಡ ಈ ಕಲ್ಚರ್ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಅಲ್ಲಿಂದಲೇ ಈ ಬಳುವಳಿ ಪ್ರಾರಂಭವಾಗಿದ್ದು ಅನ್ನೋದು ಪದೇ ಪದೇ ಆರೋಪ ಕೇಳೋಕೆ ಸಿಗ್ತಾ ಇರುತ್ತೆ. ನಿಮ್ಮಿಂದ ಇದಕ್ಕೊಂದು ಕ್ಲಾರಿಫಿಕೇಶನ್ ಬೇಕು. ಹೌದಾ, ಬಳ್ಳಾರಿಯ ರಾಜಕಾರಣದ ಕಲ್ಚರ್ ಹಾಳು ಮಾಡಿದ್ದು ನೀವೇನಾ? ನೋಡಿ ಸ್ಮಿತಾ ಅವರೇ, ನಾನು ನಿಮ್ಮನ್ನು ಆಹ್ವಾನ ಬಳ್ಳಾರಿಗೆ ಮಾಡ್ತಾ ಇದ್ದೀನಿ. ದಯಮಾಡಿ ನೀವೇ ಖುದ್ದಾಗಿ ಬಳ್ಳಾರಿಗೆ ಬಂದು ಪ್ರತಿ ಸಾಮಾನ್ಯ ಜನರಿಂದ ಶ್ರೀಮಂತರವರೆಗೆ ಬಳ್ಳಾರಿ ರಾಜಕಾರಣ ನಾವು ಹೇಗೆ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ನೀವೇ ಖುದ್ದಾಗಿ ತಿಳ್ಕೊಂಡು ಆ ಸತ್ಯಾಂಶ ಟಿ ವಿ ಮೂಲಕ ಜನರಿಗೆ, ನೀವು ರಾಜ್ಯದ ಜನರಿಗೆ ತಿಳಿಸಿ. ಬಟ್ ಅದೊಂದು ಬ್ಲ್ಯಾಕ್ ಮಾರ್ಕ್ ಉಳಿದು ಬಿಡ್ತಲ್ಲ ಜನಾರ್ದನ್ ರೆಡ್ಡಿ ಸರ್. ಅಂದರೆ ಗಣಿ ವಿಚಾರಕ್ಕೆ ಹಗರಣಗಳು, ಜೈಲ್ಗೆ ಹೋಗಿದ್ದು, ಇದು ಅಷ್ಟು ಸುಲಭ ಅನ್ನಿಸ್ತಿದೆಯಾ ನಿಮಗೆ? ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋದು, ಮತ್ತೆ ಸಾರ್ವಜನಿಕರ ಮುಂದೆ ನಾನೊಬ್ಬ ಉತ್ತಮ ರಾಜಕಾರಣಿ ಅಂತ ಹೇಳಿ ಪ್ರೆಸೆಂಟ್ ಮಾಡ್ಕೊಳ್ಳೋದು. ನೋ ಡೌಟ್ ಗಂಗಾವತಿ ಜನರು ಮಾಡಿದ್ದಾರೆ, ತಾವು ಬರಬೇಕು. ಅಲ್ಲಲ್ಲ ನೋಡಿ ಒಂದು ವಿಷಯ ಸ್ಮಿತಾ, ತಾವು ಪಬ್ಲಿಕ್ಕಲ್ಲಿ ಜನರ ಒಪಿನಿಯನ್ ಫೈನಲ್. ಅವರು ನನ್ನ ಮೇಲೆ ಹೇಳಿದರು, ನಾನು ಅವ್ರ ಮೇಲೆ ಹೇಳಿದ್ದು ಬೇಡ. ನೀವು ಬಳ್ಳಾರಿ ಇಡೀ
ನಿಮ್ಮ ರಿಪೋರ್ಟರ್ಸ್ನ ಒಂದು 10 ಮಂದಿನ ಕಳಿಸಿ, ಮನೆ ಮನೆಗೆ ಕಳಿಸಿ ಅವ್ರ ಒಪಿನಿಯನ್ ತಗೊಂಡು ಅದ್ರ ಮೇಲೆ ನೀವು ತೀರ್ಮಾನ ಮಾಡಿ. ಸರಿ, ಇನ್ನೊಂದು ಈ ಪ್ರಶ್ನೆ ಕೇಳಿದ್ರೆ ಗೊತ್ತಿಲ್ಲ ನೀವು ಹೇಗೆ ಉತ್ತರ ಕೊಡ್ತೀರಿ ಅಂತ ಹೇಳಿ. ಈ ನಾರಾ ಭರತ್ ರೆಡ್ಡಿ ಅವರಿಗೆ ಆಪ್ತರಾದ ಚಾನಲ್ ಶೇಖರ್, ನನಗೆ ಅವ್ರ ಹೆಸರು ಪೂರ್ತಿ ಕರೆಕ್ಟಾಗಿ ಗೊತ್ತಿಲ್ಲ, ಶೇಖರ್ ಅಂತ ಹೇಳಿ ನಾವು ತಗೊಳ್ಳೋಣ. ಕಂಪ್ಲೇಂಟ್ ಕೊಟ್ಟವರು ಕೂಡ ಅವರೇನೆ. ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡುವಾಗ ಹೇಳ್ತಾ ಇದ್ರು, ಕಳೆದ 2.5 ವರ್ಷದಲ್ಲಿ ಬಳ್ಳಾರಿಯನ್ನು ಸಿಂಗಾಪುರ್ ಮಾಡೆಲ್ನಲ್ಲಿ ಭರತ್ ರೆಡ್ಡಿ ಅವರು ಅಭಿವೃದ್ಧಿ ಮಾಡಿದ್ದಾರೆ. ಈ ಸಿಂಗಾಪುರ ಮಾಡೆಲ್ನಲ್ಲಿ ಬಳ್ಳಾರಿ ಅಭಿವೃದ್ಧಿ ಆಗಿರೋದನ್ನ ಸಹಿಸಲಿಕ್ಕೆ ಬಿಜೆಪಿಯವರಿಗೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಅವ್ರ ಆರೋಪ. ನಿಜಾನ ಬಳ್ಳಾರಿ ಸಿಂಗಾಪುರ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆಯಾ? ನೀವು ಮತ್ತೆ ಹೇಳಬೇಡಿ, ಕ್ಯಾಮ್ರಾ ಕಳಿಸಿ ಅಂತ ಹೇಳಿ. ನೀವು ಕೂಡ ಒಬ್ಬ ಜನಪ್ರತಿನಿಧಿ ಆಗಿದ್ದವರು, ನಿಮ್ಮ ಕಣ್ಣಲ್ಲಿ ನೀವು ಏನು ಗಮನಿಸಿದ್ದೀರಿ ಅದನ್ನ ಹೇಳಿ. ನೋಡಿ, ಅಭಿವೃದ್ಧಿ ಅನ್ನೋದು ಶೂನ್ಯ. ಅವನು ಮಾಡ್ತಾ ಇರೋದೇನೆಂದರೆ ಈ 2.5 ವರ್ಷದಲ್ಲಿ 2 ಸರ್ಕಲ್ಗಳನ್ನು ನಾವು ಕಟ್ಟಿದ್ದನ್ನು ಬೆಳೆಸಿ ಅದಕ್ಕೆ ತೇಪೆ ಹಚ್ಚಿ ಈ ರೀತಿ ರಾಜಕೀಯ ಸ್ವಾರ್ಥದಿಂದ ಏನೋ ಮಾಡ್ಲಿಕ್ಕೆ ಹೋಗಿದ್ದಾನಾಗಲಿ. ಮತ್ತು ನಾನು ಕ್ಯಾಮರಾ ಕಳಿಸಿರಿ ಅಂತ ಹೇಳ್ತಾ ಇಲ್ಲ ನಿಮಗೆ. ತಮ್ಮ ರಿಪಬ್ಲಿಕ್ ಟಿವಿ ರಿಪೋರ್ಟರ್ಸ್ ಬಳ್ಳಾರಿಯಲ್ಲೇ ಇರೋ ಕಾರಣ ಅಭಿವೃದ್ಧಿ ಯಾರ ಸಮಯದಲ್ಲಿ ಹೆಂಗಾಗಿದೆ, ಬಳ್ಳಾರಿ ನಗರ ಯಾವ ಸ್ವರೂಪಕ್ಕೆ ಬಂದಿದೆ ಅನ್ನೋದನ್ನು ದಯಮಾಡಿ ತಾವು ತಮ್ಮ ರಿಪೋರ್ಟರ್ ಮೂಲಕನೇ ವಿಜುವಲ್ಸ್ ಎಲ್ಲದನ್ನು ಕೂಡ ತರಿಸ್ಕೊಳ್ಳಿ. ಸರಿ, ನನ್ನ ಬಹುಶಃ ಕಡೆ ಪ್ರಶ್ನೆ ಜನಾರ್ದನ್ ರೆಡ್ಡಿ ಅವರೇ, ಈ ಗನ್ ಕಲ್ಚರ್ ಪಾಲಿಟಿಕ್ಸ್ UP ಬಿಹಾರದಲ್ಲಿ ಇತ್ತಂತೆ, ಇವಾಗ ಅದು ಕೂಡ ಕಡಿಮೆ ಆಗ್ತಿದೆ ಅಂತ ಹೇಳಿ ನಾವು ಕೇಳ್ತಾ ಇರ್ತೀವಿ. ನಮ್ಮ ರಾಜ್ಯಕ್ಕಂತೂ ಬೇಡ. ಈ ಪ್ರೈವೇಟ್ ಗನ್ಮ್ಯಾನ್ಗಳು, ಗನ್ನು, ಅದರಿಂದ ಅಮಾಯಕರು ಬಲಿಯಾಗೋದು, ಈ ಸವಾಲು ಪ್ರತಿ ಸವಾಲು, ಈ ರೀತಿಯ ರಾಜಕಾರಣ ನಮ್ಮ ರಾಜ್ಯಕ್ಕೆ ಒಗ್ಗೋದು ಅಲ್ಲ. ಇದು ಸರಿ ಹೋಗಬೇಕು ಅಂದರೆ ಏನು ಮಾಡಬೇಕು? ಒಬ್ಬ ಸಾಮಾನ್ಯ ನಾಗರಿಕಳಾಗಿ ನಾನು ಈ ಪ್ರಶ್ನೆ ಕೇಳ್ತಿದ್ದೀನಿ, ನೀವು ಕೂಡ ಜನಪ್ರತಿನಿಧಿ ಅನ್ನೋ ಕಾರಣಕ್ಕೆ. ಈ ಗನ್ ಕಲ್ಚರ್ ಹೋಗಬೇಕು ಅಂದರೆ ಏನು ಮಾಡಬೇಕು? ನೋಡಿ, ಈ ರಾಜ್ಯದ ಮುಖ್ಯಮಂತ್ರಿಗಳು ನಿಷ್ಪಕ್ಷಪಾತವಾಗಿ ಅವರು ಈಗಾಗಲೇ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ. ಹಿಂದೆ 5 ವರ್ಷ ಇದ್ದರು, ಇವಾಗ 2.5 ವರ್ಷ ಆಗಿದೆ. ಇನ್ನೂ 2.5 ವರ್ಷ ಅವರೇ ಮುಂದೆ ಹೊರಬೇಕಂತ ಕೂಡ ನಾವು ಬಯಸ್ತೀವಿ. ನಿಷ್ಪಕ್ಷಪಾತವಾಗಿ ಅವರ ಕಾಲಾವಧಿಯಲ್ಲಿ ಬಳ್ಳಾರಿಯಲ್ಲಿ ಈ ಗನ್ ಕಲ್ಚರ್ ಏನಿದೆ, ಯಾರಿಂದ ಇದೆ, ಹೇಗಿದೆ, ನಿನ್ನೆ ನಡೆದಿರೋ ಘಟನೆಗಳ ಬಗ್ಗೆ ಅವರು ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ಬಹಿರಂಗವಾಗಿ ಸಾರ್ವಜನಿಕರಲ್ಲಿ ಒಬ್ಬ ಉತ್ತಮ ಮುಖ್ಯಮಂತ್ರಿ, ಅವರಿಗೆ ಸಂಬಂಧಪಟ್ಟವರಾದರೂ ಕೂಡ ಅವರು ಈ ರೀತಿ ಕ್ರಮ ತಗೊಂಡಿದ್ದಾರೆ ಅಂಥೇಳಿ ಸಿದ್ದರಾಮಯ್ಯ ಅವರು ಈ ರಾಜ್ಯದ ಜನರಿಗೆ ತೋರಿಸ್ಕೊಟ್ರೆ ನಿಜವಾಗ್ಲೂ ಕೂಡ ಈ ಕಲ್ಚರ್ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಅಲ್ಲಿಂದಲೇ ಈ ಬಳುವಳಿ ಪ್ರಾರಂಭವಾಗಿದ್ದು ಅನ್ನೋದು ಪದೇ ಪದೇ ಆರೋಪ ಕೇಳೋಕೆ ಸಿಗ್ತಾ ಇರತ್ತೆ. ನಿಮ್ಮಿಂದ ಇದಕ್ಕೊಂದು ಕ್ಲಾರಿಫಿಕೇಶನ್ ಬೇಕು. ಹೌದಾ, ಬಳ್ಳಾರಿಯ ರಾಜಕಾರಣದ ಕಲ್ಚರ್ ಹಾಳು ಮಾಡಿದ್ದು ನೀವೇನಾ? ನೋಡಿ ಸ್ಮಿತಾ ಅವರೇ, ನಾನು ನಿಮ್ಮನ್ನು ಆಹ್ವಾನ ಬಳ್ಳಾರಿಗೆ ಮಾಡ್ತಾ ಇದ್ದೀನಿ. ದಯಮಾಡಿ ನೀವೇ ಖುದ್ದಾಗಿ ಬಳ್ಳಾರಿಗೆ ಬಂದು ಪ್ರತಿ ಸಾಮಾನ್ಯ ಜನರಿಂದ ಶ್ರೀಮಂತರವರೆಗೆ ಬಳ್ಳಾರಿ ರಾಜಕಾರಣ ನಾವು ಹೇಗೆ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ನೀವೇ ಖುದ್ದಾಗಿ ತಿಳ್ಕೊಂಡು ಆ ಸತ್ಯಾಂಶ TV ಮೂಲಕ ಜನರಿಗೆ, ನೀವು ರಾಜ್ಯದ ಜನರಿಗೆ ತಿಳಿಸಿ. ಬಟ್ ಅದೊಂದು ಬ್ಲ್ಯಾಕ್ ಮಾರ್ಕ್ ಉಳಿದು ಬಿಡ್ತಲ್ಲ ಜನಾರ್ದನ್ ರೆಡ್ಡಿ ಸರ್. ಅಂದರೆ ಗಣಿ ವಿಚಾರಕ್ಕೆ ಹಗರಣಗಳು, ಜೈಲ್ಗೆ ಹೋಗಿದ್ದು, ಇದು ಅಷ್ಟು ಸುಲಭ ಅನ್ನಿಸ್ತಿದೆಯಾ ನಿಮಗೆ? ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋದು, ಮತ್ತೆ ಸಾರ್ವಜನಿಕರ ಮುಂದೆ ನಾನೊಬ್ಬ ಉತ್ತಮ ರಾಜಕಾರಣಿ ಅಂತ ಹೇಳಿ ಪ್ರೆಸೆಂಟ್ ಮಾಡ್ಕೊಳ್ಳೋದು. ನೋ ಡೌಟ್ ಗಂಗಾವತಿ ಜನರು ಅದಕ್ಕೆ ಮಾಡಿದ್ದಾರೆ, ತಾವು ಬರಬೇಕು. ಅಲ್ಲಲ್ಲ ನೋಡಿ ಒಂದು ವಿಷಯ ಸ್ಮಿತಾ, ತಾವು ಪಬ್ಲಿಕ್ಕಲ್ಲಿ ಜನರ ಒಪಿನಿಯನ್ ಫೈನಲ್. ಅವ್ರು ನನ್ನ ಮೇಲೆ ಹೇಳಿದ್ರು, ನಾನು ಅವ್ರ ಮೇಲೆ ಹೇಳಿದ್ದು ಬೇಡ. ನೀವು ಬಳ್ಳಾರಿ ಇಡೀ ನಿಮ್ಮ ರಿಪೋರ್ಟರ್ಸ್ನ 10 ಮಂದಿನ ಕಳಿಸಿ, ಮನೆ ಮನೆಗೆ ಕಳಿಸಿ ಅವ್ರ ಒಪಿನಿಯನ್ ತಗೊಂಡು ಅದ್ರ ಮೇಲೆ ನೀವು ತೀರ್ಮಾನ ಮಾಡಿ. ಸರಿ, ಇನ್ನೊಂದು ಈ ಪ್ರಶ್ನೆ ಕೇಳಿದ್ರೆ ಗೊತ್ತಿಲ್ಲ ನೀವು ಹೇಗೆ ಉತ್ತರ ಕೊಡ್ತೀರಿ ಅಂತ ಹೇಳಿ. ಈ ನಾರಾ ಭರತ್ ರೆಡ್ಡಿ ಅವರಿಗೆ ಆಪ್ತರಾದ ಚಾನಲ್ ಶೇಖರ್, ನನಗೆ ಅವ್ರ ಹೆಸರು ಪೂರ್ತಿ ಕರೆಕ್ಟಾಗಿ ಗೊತ್ತಿಲ್ಲ, ಶೇಖರ್ ಅಂತ ಹೇಳಿ ನಾವು ತಗೊಳ್ಳೋಣ. ಕಂಪ್ಲೇಂಟ್ ಕೊಟ್ಟವರು ಕೂಡ ಅವರೇನೆ. ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡುವಾಗ ಹೇಳ್ತಾ ಇದ್ರು, ಕಳೆದ 2.5 ವರ್ಷದಲ್ಲಿ ಬಳ್ಳಾರಿಯನ್ನು ಸಿಂಗಾಪುರ್ ಮಾಡೆಲ್ನಲ್ಲಿ ಭರತ್ ರೆಡ್ಡಿ ಅವರು ಅಭಿವೃದ್ಧಿ ಮಾಡಿದ್ದಾರೆ. ಈ ಸಿಂಗಾಪುರ ಮಾಡೆಲ್ನಲ್ಲಿ ಬಳ್ಳಾರಿ ಅಭಿವೃದ್ಧಿ ಆಗಿರೋದನ್ನ ಸಹಿಸಲಿಕ್ಕೆ ಬಿಜೆಪಿಯವರಿಗೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಅವ್ರ ಆರೋಪ. ನಿಜಾನ ಬಳ್ಳಾರಿ ಸಿಂಗಾಪುರ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆಯಾ? ನೀವು ಮತ್ತೆ ಹೇಳಬೇಡಿ, ಕ್ಯಾಮ್ರಾ ಕಳಿಸಿ ಅಂತ ಹೇಳಿ. ನೀವು ಕೂಡ ಒಬ್ಬ ಜನಪ್ರತಿನಿಧಿ ಆಗಿದ್ದವರು, ನಿಮ್ಮ ಕಣ್ಣಲ್ಲಿ ನೀವು ಏನು ಗಮನಿಸಿದ್ದೀರಿ ಅದನ್ನ ಹೇಳಿ. ನೋಡಿ ಅಭಿವೃದ್ಧಿ ಅನ್ನೋದು ಶೂನ್ಯ. ಅವನು ಮಾಡ್ತಾ ಇರೋದೇನೆಂದರೆ ಈ 2.5 ವರ್ಷದಲ್ಲಿ 2 ಸರ್ಕಲ್ಗಳನ್ನು ನಾವು ಕಟ್ಟಿದ್ದನ್ನು ಬೆಳೆಸಿ ಅದಕ್ಕೆ ತೇಪೆ ಹಚ್ಚಿ
ಈ ರೀತಿ ರಾಜಕೀಯ ಸ್ವಾರ್ಥದಿಂದ ಏನೋ ಮಾಡ್ಲಿಕ್ಕೆ ಹೋಗಿದ್ದಾನಾಗಲಿ, ಮತ್ತು ನಾನು ಕೆಮರಾ ಕಳಿಸಿರಿ ಅಂತ ಹೇಳ್ತಾ ಇಲ್ಲ ನಿಮಗೆ. ತಮ್ಮ ರಿಪಬ್ಲಿಕ್ ಟಿವಿ ರಿಪೋರ್ಟರ್ಸ್ ಬಳ್ಳಾರಿಯಲ್ಲೇ ಇರೋ ಕಾರಣ ಅಭಿವೃದ್ಧಿ ಯಾರ ಸಮಯದಲ್ಲಿ ಹೆಂಗಾಗಿದೆ, ಬಳ್ಳಾರಿ ನಗರ ಯಾವ ಸ್ವರೂಪಕ್ಕೆ ಬಂದಿದೆ ಅನ್ನೋದನ್ನು ದಯಮಾಡಿ ತಾವು ತಮ್ಮ ರಿಪೋರ್ಟರ್ ಮೂಲಕನೇ ವಿಜುವಲ್ಸ್ ಎಲ್ಲದನ್ನು ಕೂಡ ತರಿಸ್ಕೊಳ್ಳಿ. ಸರಿ, ನನ್ನ ಬಹುಶಃ ಕಡೆ ಪ್ರಶ್ನೆ ಜನಾರ್ದನ್ ರೆಡ್ಡಿ ಅವರೇ, ಈ ಗನ್ ಕಲ್ಚರ್ ಪಾಲಿಟಿಕ್ಸ್ UP ಬಿಹಾರದಲ್ಲಿ ಇತ್ತಂತೆ, ಇವಾಗ ಅದು ಕೂಡ ಕಡಿಮೆ ಆಗ್ತಿದೆ ಅಂತ ಹೇಳಿ ನಾವು ಕೇಳ್ತಾ ಇರ್ತೀವಿ. ನಮ್ಮ ರಾಜ್ಯಕ್ಕಂತೂ ಬೇಡ. ಈ ಪ್ರೈವೇಟ್ ಗನ್ಮ್ಯಾನ್ಗಳು, ಗನ್ನು, ಅದರಿಂದ ಅಮಾಯಕರು ಬಲಿಯಾಗೋದು, ಈ ಸವಾಲು ಪ್ರತಿ ಸವಾಲು, ಈ ರೀತಿಯ ರಾಜಕಾರಣ ನಮ್ಮ ರಾಜ್ಯಕ್ಕೆ ಒಗ್ಗೋದು ಅಲ್ಲ. ಇದು ಸರಿ ಹೋಗಬೇಕು ಅಂದರೆ ಏನು ಮಾಡಬೇಕು? ಒಬ್ಬ ಸಾಮಾನ್ಯ ನಾಗರಿಕಳಾಗಿ ನಾನು ಈ ಪ್ರಶ್ನೆ ಕೇಳ್ತಿದ್ದೀನಿ, ನೀವು ಕೂಡ ಜನಪ್ರತಿನಿಧಿ ಅನ್ನೋ ಕಾರಣಕ್ಕೆ. ಈ ಗನ್ ಕಲ್ಚರ್ ಹೋಗಬೇಕು ಅಂದರೆ ಏನು ಮಾಡಬೇಕು? ನೋಡಿ, ಈ ರಾಜ್ಯದ ಮುಖ್ಯಮಂತ್ರಿಗಳು ನಿಷ್ಪಕ್ಷಪಾತವಾಗಿ ಅವರು ಈಗಾಗಲೇ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ. ಹಿಂದೆ 5 ವರ್ಷ ಇದ್ದರು, ಇವಾಗ 2.5 ವರ್ಷ ಆಗಿದೆ. ಇನ್ನೂ 2.5 ವರ್ಷ ಅವರೇ ಮುಂದೆ ಬರಬೇಕಂತ ಕೂಡ ನಾವು ಬಯಸ್ತೀವಿ. ನಿಷ್ಪಕ್ಷಪಾತವಾಗಿ ಅವರ ಕಾಲಾವಧಿಯಲ್ಲಿ ಬಳ್ಳಾರಿಯಲ್ಲಿ ಈ ಗನ್ ಕಲ್ಚರ್ ಏನಿದೆ, ಯಾರಿಂದ ಇದೆ, ಹೇಗಿದೆ, ನಿನ್ನೆ ನಡೆದಿರೋ ಘಟನೆಗಳ ಬಗ್ಗೆ ಅವರು ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ಬಹಿರಂಗವಾಗಿ ಸಾರ್ವಜನಿಕರಲ್ಲಿ ಒಬ್ಬ ಉತ್ತಮ ಮುಖ್ಯಮಂತ್ರಿ, ಅವರಿಗೆ ಸಂಬಂಧಪಟ್ಟವರಾದರೂ ಕೂಡ ಅವರು ಈ ರೀತಿ ಕ್ರಮ ತಗೊಂಡಿದ್ದಾರೆ ಅಂಥೇಳಿ ಸಿದ್ದರಾಮಯ್ಯ ಅವರು ಈ ರಾಜ್ಯದ ಜನರಿಗೆ ತೋರಿಸ್ಕೊಟ್ರೆ